ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಸ್ ಅಪ್ ಮೋಟಿವ್ಸ್. ಈ ಒಂದು ವಿಡಿಯೋದಲ್ಲಿ ಶಿಕ್ಷಣ ಮೂಲ ಪರಿಕಲ್ಪನೆಗಳ ಪರಿಚಯ ಪ್ರಥಮ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಾನು 2 ಅಂಕಗಳ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಏನು ಬೋರ್ಡಿಂದ ಬಂದಿದೆ, ಕೀ ಆನ್ಸರ್ಗಳನ್ನು ಅದನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೀನಿ. ಭಾಗ 2 ಅಂತಕ್ಕಂಥದ್ದಿದೆ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಷಯ. ಯಾವುದಾದರೂ 5 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನೀಡಿರ್ತಾರೆ. 5 into 2 10 ಮಾರ್ಕ್ಸ್ಗೆ ಇದು ಇದೆ. ಟೋಟಲ್ ಆಗಿ 8 ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ಅದರಲ್ಲಿ 5ನ್ನು ನೀವೇನು ಮಾಡಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ. ಈ ಒಂದು ವಿಡಿಯೋ ವಿಶೇಷ ಏನು ಅಂತ ಹೇಳಿದ್ರೆ, ನಾನು ಬೋರ್ಡಿಂದನೇ ಬಂದಿರತಕ್ಕಂಥ ಕೀ ಆನ್ಸರ್ಗಳನ್ನು ನಿಮ್ಮ ಜೊತೆ ಏನು ಮಾಡ್ತಾಯಿದ್ದೀನಿ, ಚರ್ಚೆ ಮಾಡ್ತಾಯಿದ್ದೀನಿ. ಇದು ಯಾವ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಿದ್ದು ಅಂದರೆ 2024ನಲ್ಲಿ ಈ ಪ್ರಶ್ನೆ ಪತ್ರಿಕೆ ಬಂದಿದೆ. ಇದರ ಒಂದು ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ತಕ್ಕಂತೆ ಬೋರ್ಡಿಂದ ಬಂದಿರತಕ್ಕಂಥ ಕೀ ಆನ್ಸರ್ಗಳನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 11ಇಂದ ಸ್ಟಾರ್ಟ್ ಆಗುತ್ತೆ. ಡೇವಿಡ್ ಕೋಲ್ಬ್ ರವರ ಅನುಭವಾತ್ಮಕ ಕಲಿಕೆಯ ಸಿದ್ಧಾಂತದ ಸ್ಥೂಲ ಚಿತ್ರಣ ನೀಡಿ ಅಂತ ಇದೆ. ಡೇವಿಡ್ ಕೋಲ್ಬ್ ಅನುಭವಾತ್ಮಕ ಕಲಿಕೆಯ ಸಿದ್ಧಾಂತದ ಸ್ಥೂಲ ಚಿತ್ರಣ ನೆನಪಲ್ಲಿಟ್ಕೊಳ್ಳಿ. ಇದಕ್ಕೆ ನೀವೇನು ಮಾಡಬೇಕು, ಡೇವಿಡ್ ಕೋಲ್ಬ್ ರವರ ಅನುಭವಾತ್ಮಕ ಸ್ಥೂಲ ಚಿತ್ರಣ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಕ್ವಶನ್ ನಂಬರ್ 11ಗೆ ಇದು ಕೀ ಆನ್ಸರ್ ಇದೆ. ಇದು ಬೋರ್ಡಿಂದನೇ ಬಂದಿರತಕ್ಕಂಥ ಕೀ ಆನ್ಸರ್. ಇದೇ ಥರ ಒಂದು ಚಿತ್ರವನ್ನು ಬಿಡಿಸಿದ್ರೆ ನಿಮಗೆ 2 ಅಂಕಗಳು ಪಕ್ಕ ಸಿಗುತ್ತೆ ಆ ಪ್ರಶ್ನೆ ಬಂದಾಗ. ನೋಡಿ, ಮೊದಲನೇ ಪಾಯಿಂಟ್ ಏನಾಗಬೇಕು, ಅನುಭವ ಮಾಡುವುದು ಅಥವಾ ಅನುಭವಗೊಳಿಸುವುದು ಅಂತಕ್ಕಂಥದ್ದು ಹಾಕಿ. ಸೆಕೆಂಡ್ ಪಾಯಿಂಟ್ ಚಿಂತನೆಶೀಲ ವೀಕ್ಷಣೆ, ಕಲಿತ ಅನುಭವ ಕುರಿತು ಚಿಂತನೆ, ಇದು ಸೆಕೆಂಡ್ ಪಾಯಿಂಟ್ ಆಗಿ ತಗೊಳ್ಳಿ. ಅಮೂರ್ತ ಪರಿಕಲ್ಪನಾ ರಂಪಣ ತೀರ್ಮಾನಿಸುವುದು, ಇದು ಥರ್ಡ್ ಆಗುತ್ತೆ. ಸಕ್ರಿಯ ಪ್ರಯೋಗಶೀಲತೆ, ಯೋಜನೆ ಅಥವಾ ಪ್ರಯೋಗಿಸುವುದು, ಇದು 4ನೇ ಪಾಯಿಂಟ್ ಆಗುತ್ತೆ. ಇದು ಹೀಗೆ ಏನಾಗುತ್ತೆ, ರೊಟೇಟ್ ಆಗ್ತಾನೆ ಇರುತ್ತೆ. ಯಾವ ಪ್ರಕಾರ ಅಂದರೆ ಡೇವಿಡ್ ಕೋಲ್ಬ್ ಅವರ ಪ್ರಕಾರ ಇದು ರೊಟೇಟ್ ಆಗ್ತಾ ಇರುತ್ತೆ. ಇದು ಅನುಭವಾತ್ಮಕ ಕಲಿಕೆಯ ಸಿದ್ಧಾಂತದ ಸ್ಥೂಲ ಚಿತ್ರಣ. ನೀವು ಇದನ್ನು ನೋಡ್ಕೋಬೇಕಾಗತ್ತೆ. ಪ್ರಶ್ನೆ 12ಕ್ಕೆ ಹೋಗೋಣ ನಾವು. ಪ್ರಶ್ನೆ 12, ಸಾಮಾಜೀಕರಣ ಸಂಸ್ಥೆಯಾಗಿ ಕುಟುಂಬದ ಪಾತ್ರವೇನು ಅಂತಕ್ಕಂಥ ಪ್ರಶ್ನೆ ಬಂದಿದೆ. ಇದು ಕೂಡ ಇಲ್ಲಿ ಆನ್ಸರ್ಸ್ ಇದೆ ನೋಡಿ. ಕ್ವಶನ್ ನಂಬರ್ 12ಗೆ ಆನ್ಸರ್ ಇದೆ. ಮಗುವಿನ ಸಾಮಾಜೀಕರಣದಲ್ಲಿ ಕುಟುಂಬದ ಪಾತ್ರ ಅಂತ ಇದೆ. ಯಾವುದಾದ್ರೂ 2 ಅಂಶಗಳು 2 ಅಂಕಗಳು ಅಂತ ಇಲ್ಲೇ ಬೋರ್ಡಿಂದ ಕೊಟ್ಟಿದ್ದಾವೆ. ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದಾವೆ. ಅದರಲ್ಲಿ ಯಾವುದಾದ್ರೂ 2 ಪಾಯಿಂಟ್ಸನ್ನು ನೀವು ಹಾಕೋದು ಸಾಕು, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಮಗುವಿನ ಸಾಮಾಜೀಕರಣದಲ್ಲಿ ಕುಟುಂಬದ ಪಾತ್ರ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿದೆ. ಫಸ್ಟ್ ಪಾಯಿಂಟ್ ನೋಡಿ, ಕುಟುಂಬವು ಮಗುವಿನ ಸಾಮಾಜೀಕರಣ ಸಂಸ್ಥೆಗಳಲ್ಲಿ ಪ್ರಥಮವಾದದ್ದು ಅಂತ ಇದೆ. ಕುಟುಂಬ ಮಗುವಿನ ಸಾಮಾಜೀಕರಣ ಸಂಸ್ಥೆಗಳಲ್ಲಿ ಮೊದಲು ಅಥವಾ ಪ್ರಥಮವಾದದ್ದು ಯಾವುದು, ಕುಟುಂಬನೇ. ಮಗುವು ತಂದೆ ತಾಯಿ, ಅಕ್ಕ, ಅಣ್ಣ ಮತ್ತು ಇತರರೊಂದಿಗೆ ಅನ್ಯೋನ್ಯ ಕ್ರಿಯೆ ನಡೆಸುತ್ತದೆ ಅಂತಕ್ಕಂಥದ್ದಿದೆ. ಸೆಕೆಂಡ್ ಪಾಯಿಂಟು, ಮಗು ಹುಟ್ಟಿದ ಮೇಲೆ ತಂದೆ ತಾಯಿ ಜೊತೆ, ಅಕ್ಕ ಅಣ್ಣನ ಜೊತೆ ಮತ್ತು ಇತರೆ ಫ್ಯಾಮಿಲಿ ಮೆಂಬರ್ ಜೊತೆ ಅನ್ಯೋನ್ಯವಾದಂಥ ಸಂಬಂಧ ಅಥವಾ ಕ್ರಿಯೆಯನ್ನು ನಡೆಸುತ್ತೆ ಅಂತಕ್ಕಂಥ ಪಾಯಿಂಟು. ಥರ್ಡ್ ಪಾಯಿಂಟು, ಮಗುವಿನ ವೈವಿಧ್ಯತೆಯು ಕುಟುಂಬದ ಗತಿಶಾಸ್ತ್ರದ ಗುಣಾತ್ಮಕತೆಯನ್ನು ಆಧರಿಸುತ್ತದೆ ಅಂತಕ್ಕಂಥದ್ದಿದೆ. ಸೊ ಇಲ್ಲಿ 3 ಪಾಯಿಂಟ್ಸ್ ಇದೆ. ಈ 3 ಪಾಯಿಂಟ್ಸಲ್ಲಿ ಯಾವುದಾದರೂ 2 ಅಂಶಗಳನ್ನು ನೀವೇನು ಮಾಡಿ, ನೀವು ಮೆನ್ಷನ್ ಮಾಡಿದ್ರೆ ಸಾಕು, ನಿಮಗೆ 2 ಅಂಕ ಸಿಗುತ್ತೆ ಅಂತ ಹೇಳಲಾಗಿದೆ. ನೀವು ಇಷ್ಟನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕ ಸಿಕ್ಕೇ ಸಿಗುತ್ತೆ. ಇದು ಕ್ವಶನ್ ನಂಬರ್ 12ಗೆ ಸಂಬಂಧಪಟ್ಟಿದ್ದು. ಕ್ವಶನ್ ನಂಬರ್ 13 ಹೋಗೋಣ ನಾವು. ಪ್ರಶ್ನೆ ನೋಡಿಕೊಂಡು ನಾವೇನು ಮಾಡೋಣ, ಆನ್ಸರ್ ಮಾಡೋಣ. 13 ನೋಡಿ, ಮಕ್ಕಳು ಅಡೆತಡೆಗಳಿಂದ ಹೊರಬರಲು ನೀವು ಶಿಕ್ಷಕರಾಗಿ ಸಹಾಯ ಮಾಡಬಹುದಾದ 4 ಮಾರ್ಗಗಳನ್ನು ತಿಳಿಸಿ ಅಂತ ಇದೆ. ಮಕ್ಕಳಿಗೆ ಯಾವುದೇ ಅಬ್ಜೆಕ್ಷನ್ಸ್ ಇರಬಾರ್ದು, ಆಬ್ಸ್ಟಕಲ್ಸ್ ಇರಬಾರ್ದು, ಅಡೆತಡೆಗಳಿರಬಾರ್ದು. ಅದರಿಂದ ಔಟ್ಸೈಡ್ ಬರಬೇಕು. ಮಕ್ಕಳು ಅಡೆತಡೆಗಳಿಂದ ಏನು ಮಾಡಬೇಕು, ಔಟ್ಸೈಡ್ ಬರಬೇಕು ಅಂತ ಹೇಳಿದ್ರೆ ನೀವು ಶಿಕ್ಷಕರಾಗಿ ಸಹಾಯ ಮಾಡಬಹುದಾದಂಥ 4 ಮಾರ್ಗಗಳನ್ನು ತಿಳಿಸಿ ಅಂತ ಇದೆ. ಕ್ವಶನ್ ನಂಬರ್ 13ಗೆ ಸಂಬಂಧಪಟ್ಟಿದ್ದು. ಕ್ವಶನ್ ನಂಬರ್ 13 ನೋಡೋಣ. ನೋಡಿ, ಇಲ್ಲಿ ಕ್ವಶನ್ ನಂಬರ್ 13 ಇದೆ. ಇಲ್ಲಿ ಏನು ಮಾರ್ಗೋಪಾಯಗಳಂದರೆ ಸ್ವ ವ್ಯಕ್ತಿತ್ವ ಅನ್ನೋದು ಮೊದಲು, ಮತ್ತು ಎಲ್ಲ ಮಕ್ಕಳೊಡನೆ ಸಂಪರ್ಕವನ್ನು ಇಟ್ಕೋಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್, ತೊಂದರೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ಸಹಾಯ ಮಾಡಬೇಕು ನೀವು ಟೀಚರ್ಸ್ ಆಗಿ.
ವಿದ್ಯಾರ್ಥಿಗಳೊಂದಿಗೆ ರಚನಾತ್ಮಕವಾದಂಥ ಸಂಬಂಧವನ್ನು ಹೊಂದಿರಬೇಕು, ಅಂದರೆ ಒಳ್ಳೆಯ ಸಂಬಂಧವನ್ನು ಹೊಂದಿರಬೇಕು. ವಿಭಿನ್ನತೆಗಳನ್ನು ಮೆಚ್ಚಿ ಪ್ರೋತ್ಸಾಹಿಸುವುದು ಅಥವಾ ಬೆಂಬಲಿಸುವುದು ಆಗುತ್ತೆ. ವಿದ್ಯಾರ್ಥಿಗಳ ಶಕ್ತಿಯನ್ನು ಮತ್ತು ಸಕಾರಾತ್ಮಕ ಗುಣಗಳಿಗೆ ಒತ್ತು ನೀಡಲು ಆಗುತ್ತೆ. ಇಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ? ನಾನು 6 ಪಾಯಿಂಟ್ಸನ್ನು ಹೇಳಿದ್ದೀನಿ. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಬೋರ್ಡಿಂದ. ಸೂಕ್ತ 4 ಅಂಶಗಳನ್ನು ನೀವು ಬರೆದಾಗ ನಿಮಗೆ 2 ಅಂಕಗಳು ಸಿಗುತ್ತೆ. ಇಲ್ಲಿ 6 ಬರೆಯೋ ಅವಶ್ಯಕತೆ ಇಲ್ಲ. ಯಾವುದಾದ್ರೂ 4 ಮಾತ್ರ ನೀವು ಅಂಶಗಳನ್ನು ತೊಗೊಂಡು ಕೂಡ ಏನಾಗುತ್ತೆ, ನಿಮಗೆ ಕಂಪ್ಲೀಟಾಗಿ 2 ಮಾರ್ಕ್ಸ್ ಸಿಗುತ್ತೆ. ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಮತ್ತು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ. ಕ್ವಶನ್ ನಂಬರ್ 14ಗೆ ನಾವು ಹೋಗೋಣ. ಕ್ವಶನ್ ನಂಬರ್ 14 ಇದೆ ನೋಡಿ. ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಹಾಗೂ ಪರಿಷ್ಕರಣೆ 1992ನಲ್ಲಾಯಿತು. ಸೂಚಿಸಿರುವ ಪ್ರಾಥಮಿಕ ಶಿಕ್ಷಣದಲ್ಲಿ ಲಕ್ಷ್ಯ ಕೊಡಬೇಕಾದ ಸೂಕ್ತ 2 ವಲಯಗಳನ್ನು ಪಟ್ಟಿ ಮಾಡಿ. 2 ವಲಯ ಕೇಳಿದ್ದಾವೆ. ಯಾವುದ್ರ ಬಗ್ಗೆ? ರಾಷ್ಟ್ರೀಯ ಶಿಕ್ಷಣ ನೀತಿ 1986, ಅದನ್ನು ಪರಿಷ್ಕರಣೆ ಮಾಡಿದ್ದು 1992ನಲ್ಲಿ. ಪರಿಷ್ಕರಣೆ ಅಂದರೆ ಮತ್ತೆ ಅದನ್ನು ಏನು ಮಾಡಿದ್ರು, ಸ್ವಲ್ಪ ರಿವೈಸ್ ಮಾಡೋದು. 1986 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಿವೈಸ್ ಮಾಡಿದ್ದು, ಪರಿಷ್ಕರಣೆ ಮಾಡಿದ್ದು 1992. ಅದು ಸೂಚಿಸಿರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣದಲ್ಲಿ ಲಕ್ಷ್ಯ ಕೊಡಬೇಕಾದ, ಆದ್ಯತೆ ಕೊಡಬೇಕಾದ 2 ವಲಯಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಕ್ವಶನ್ ನಂಬರ್ ಅದು ನೆನಪಲ್ಲಿ ಇಟ್ಕೊಂಡಿದ್ದೀವ ನೀವು. ಕ್ವಶನ್ ನಂಬರ್ 14ನಲ್ಲಿ ಏನಿದೆ ಅಂತ ನೋಡೋಣ ನೋಡಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಲಕ್ಷ್ಯ ಕೊಡಬೇಕಾದ 2 ವಲಯಗಳು ಯಾವುದು ಅಂತ ಹೇಳಿದ್ರೆ 1986 ಪ್ರಕಾರ ದಾಖಲಾತಿಗೆ ಸಾರ್ವತ್ರಿಕವಾಗಿ ಅವಕಾಶವನ್ನು ಕಲ್ಪಿಸುವುದು ಅಂತ ಇದೆ. ಅಂದರೆ ವಿದ್ಯಾರ್ಥಿಗಳ ದಾಖಲಾತಿಗಾಗಿ ಸಾರ್ವತ್ರಿಕವಾಗಿ ಅವಕಾಶವನ್ನು ಕಲ್ಪಿಸುವುದು ಒಂದಾಗಿದೆ. 14ನೇ ವರ್ಷದವರೆಗಿನ ಮಕ್ಕಳನ್ನು ಶಾಲೆಯಲ್ಲಿ ಉಳಿಸಿಕೊಳ್ಳಲು ಗಮನ ಕೊಡುವುದು. 14 ವಯಸ್ಸಿನ ಮಕ್ಕಳಿಗೆ ಶಾಲೆಯಲ್ಲೇ ಉಳಿಸ್ಕೋಬೇಕು, ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂಥದ್ದು. 2 ವಲಯ ಇದೆ. ನಾನು ಇಲ್ಲಿ ಬೋರ್ಡಿಂದ ನಿಮಗೆ 3 ಕೊಟ್ಟಿದ್ದಾವೆ. ಯಾವುದಾದ್ರೂ 2ನ್ನ ನೀವು ಅಟೆಂಡ್ ಮಾಡೋದು ಸಾಕಾಗತ್ತೆ. ಎಲ್ಲ ಮಕ್ಕಳು ಅವಶ್ಯಕವಾಗಿ ಸಾಧಿಸಲೇಬೇಕಾದ ಕಲಿಕೆಯ ಮಟ್ಟವನ್ನು ತಲುಪುವುದು ಅಂತ ಇದೆ. ಸೊ ಇಲ್ಲಿ 3 ಪಾಯಿಂಟ್ಸನ್ನು ನಾನೇನು ಮಾಡಿದೆ, ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ. ಎಲ್ಲ ಮಕ್ಕಳು ಅವಶ್ಯಕವಾಗಿ ಸಾಧಿಸಬೇಕಾಗಿರ್ತಕ್ಕಂಥ ಕಲಿಕೆಯ ಮಟ್ಟವನ್ನು ತಲುಪಬೇಕಾಗತ್ತೆ ಅಥವಾ ತಲುಪುವುದು. ಇಲ್ಲಿ ಯಾವುದಾದ್ರೂ 2 ಅಂಶಗಳಿಗೆ 2 ಅಂಕ ಸಿಗುತ್ತೆ ಅಂತ ಇದೆ. ನೀವು ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ 2 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನಾವು ಕ್ವಶನ್ ನಂಬರ್ 15ಕ್ಕೆ ಹೋಗೋಣ. ಇದನ್ನೆಲ್ಲ ನೀವು ನೋಟ್ಸ್ ಮಾಡ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಯಾಕೆಂದರೆ ಕೀ ಆನ್ಸರ್ಸು ಬೋರ್ಡಿಂದನೇ ಬಂದಿರತಕ್ಕಂಥದ್ದು, ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ ಈ ವಿಡಿಯೋನ ನೋಡಿ ನೋಟ್ಸ್ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಂಡ್ರೆ. ಪ್ರಶ್ನೆ 15 ನೋಡಿ. ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಲು ಉಪಯೋಗಿಸುವ ಸಾಮಾನ್ಯ ಅಳತೆ ಗೋಲುಗಳನ್ನು ಸ್ಪಷ್ಟಪಡಿಸಿ ಅಂತ ಇದೆ. ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಲು ಉಪಯೋಗಿಸುವ ಸಾಮಾನ್ಯ ಅಳತೆ ಗೋಲುಗಳನ್ನು ಸ್ಪಷ್ಟಪಡಿಸಿ. ಹೇಗೆ ನಾವು ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಬೇಕು, ಯಾವ ಆಧಾರದ ಮೇಲೆ ಗುರುತಿಸಬೇಕು? ಪ್ರಶ್ನೆ 15 ಇದೆ. ಸಾಮಾನ್ಯ ಅಳತೆ ಗೋಲುಗಳು ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡಿ, ತರಗತಿಯಲ್ಲಿ ಪ್ರತಿಭಾನ್ವಿತ ಅಂದರೆ ಟ್ಯಾಲೆಂಟೆಡ್ ಮಕ್ಕಳನ್ನು ಹೇಗೆ ಗುರುತಿಸಬೇಕು, ಯಾವ 4 ಅಳತೆ ಗೋಲುಗಳಿದೆ ಅಂತಕ್ಕಂಥದ್ದು. ಮೊದಲು ಅಂದರೆ ಫಸ್ಟ್ ಪಾಯಿಂಟ್ ಏನು, ಸಾಧನಾ ಪರೀಕ್ಷೆಗಳನ್ನು ನಡೆಸಬೇಕು. ಅಚೀವ್ಮೆಂಟ್ ಟೆಸ್ಟನ್ನು ಮಾಡ್ತಕ್ಕಂಥದ್ದು ಒಂದು ಸಾಧನಾ ಪರೀಕ್ಷೆ ಮಾಡಬೇಕು. ಸೃಜನಶೀಲ ಪರೀಕ್ಷೆ ನಡೆಸೋದು, ಕ್ರಿಯೇಟಿವಿಟಿ ಟೆಸ್ಟನ್ನು ಮಾಡಬೇಕಾಗತ್ತೆ, ಯಾಕೆಂದರೆ ಪ್ರತಿಭಾನ್ವಿತ ಮಕ್ಕಳಿಗೆ ಮಾಡಬೇಕದು. ಮನೋಧೋರಣೆ ಪರೀಕ್ಷೆ ಕೈಗೊಳ್ಳುವುದು, ಮನೋಧೋರಣೆ ಅಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಒಂದು ಆ್ಯಪ್ಟಿಟ್ಯೂಡ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಯನ್ನು ಕೈಗೊಳ್ತಕ್ಕಂಥದ್ದು. ವರ್ತನಾ ತಾಳೆಪಟ್ಟಿ ಉಪಯೋಗಿಸ್ತಕ್ಕಂಥದ್ದು ಮತ್ತು ಕೃತಿ ಸಂಪುಟ ಉಪಯೋಗಿಸುವುದು. ಇಷ್ಟು ಮಾಡಿದಾಗ ಮಕ್ಕಳ ಅಂದರೆ ತರಗತಿಯಲ್ಲಿ ಪ್ರತಿಭಾನ್ವಿತ ಮಕ್ಕಳನ್ನು ನಾವೇನು ಮಾಡ್ಬೋದು, ಗುರುತಿಸ್ಬೋದು. 4 ಅಳತೆಗೋಲುಗಳನ್ನು ಕೇಳಿದ್ದಾವೆ. ಇಲ್ಲಿ 5ನ್ನು ಕೊಟ್ಟಿದ್ದಾವೆ. ಯಾವುದೇ 4ನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ ನಿಮಗೆ 2 ಅಂಕ ಲಭ್ಯ ಆಗುತ್ತೆ ಅಂತ ಬೋರ್ಡಿಂದನೇ ಹೇಳಿಬಿಟ್ಟಿದ್ದಾವೆ. ಇದನ್ನು ನೀವು ನೋಟ್ಸ್ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಅಥವಾ ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಖಂಡಿತ ಏನಾಗುತ್ತೆ, 2 ಅಂಕಗಳು ಸಿಗುತ್ತೆ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು. ಕ್ವಶನ್ ನಂಬರ್ 16ಗೆ ಹೋಗೋಣ. 16 ಏನಿದೆ ಅಂತಕ್ಕಂಥದ್ದು ನೋಡಿಕೊಂಡು ನಾವು ಏನು ಮಾಡೋಣ, ಆನ್ಸರನ್ನು ಚೆಕ್ ಮಾಡೋಣ. 16 ನೋಡಿ. ಉತ್ತರ ಬಾಲ್ಯಾವಸ್ಥೆಯನ್ನು ನಿರ್ಲಕ್ಷ್ಯತನದ ಅವಧಿ ಎಂದು ಕರೆಯಲು ಕಾರಣವೇನು? ನೋಡಿ, ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳನ್ನು ನಿರ್ಲಕ್ಷ್ಯತನದ ಅವಧಿ ಅಂತಕ್ಕಂಥದ್ದು ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಕ್ಕಂಥದ್ದು, ಉತ್ತರ ಬಾಲ್ಯಾವಸ್ಥೆಯನ್ನು ನಿರ್ಲಕ್ಷ್ಯದ ಅವಧಿ ಅಂತಕ್ಕಂಥ
ಮಾತನ್ನು ಯಾಕೆ ಹೇಳ್ತೀವಿ, ಯಾಕೆ ಆ ಒಂದು ಬಾಲ್ಯಾವಸ್ಥೆಯನ್ನು ನಾವು ನಿರ್ಲಕ್ಷ್ಯ ಅವಧಿ ಅಂತ ಹೇಳ್ತೀವಿ? ಇದು ಪ್ರಶ್ನೆ 16. ನೋಡಿ, ಉತ್ತರ ಬಾಲ್ಯಾವಸ್ಥೆಯ ನಿರ್ಲಕ್ಷ್ಯತನದ ಅವಧಿ ಯಾಕೆ ಹೇಳ್ತೀವಿ ಅಂದರೆ, ಈ ಅವಧಿಯಲ್ಲಿ ಮಕ್ಕಳು ತನ್ನ ಸುತ್ತಮುತ್ತಲಿನಲ್ಲಿ ಜರುಗುವ ಅನೇಕ ವಿಷಯ ಅಥವಾ ಸಂಗತಿಗಳ ಬಗ್ಗೆ ಜವಾಬ್ದಾರಿ ಹಾಗೂ ಲಕ್ಷ್ಯ ವಹಿಸುವುದಿಲ್ಲ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿರ್ಲಕ್ಷ್ಯ ಜಾಸ್ತಿ ಇರುತ್ತೆ, ನೆಗ್ಲಿಜಿಯನ್ಸಿ ಜಾಸ್ತಿ ಇರುತ್ತೆ ಅಂತ. ಈ ಅವಧಿಯಲ್ಲಿ ಮಕ್ಕಳು ತಮ್ಮ ಸುತ್ತಮುತ್ತ ಏನು ಜರುಗುತ್ತೆ ಅನೇಕ ವಿಷಯಗಳ ಬಗ್ಗೆ, ಸಂಗತಿಗಳ ಬಗ್ಗೆ, ಘಟನೆಗಳ ಬಗ್ಗೆ ಜವಾಬ್ದಾರಿನೂ ಕೊಡಲ್ಲ ಮತ್ತು ಲಕ್ಷ್ಯನೂ ಕೊಡಲ್ಲ. ಅವೇನು ಮಾಡ್ತವೆ? ನೆಗ್ಲೆಕ್ಟ್ ಮಾಡ್ತವೆ ಎಲ್ಲ ವಿಷಯಗಳನ್ನು ಉತ್ತರ ಬಾಲ್ಯಾವಸ್ಥೆಯಲ್ಲಿ. ಅದಕ್ಕೆ ಅದನ್ನು ನಿರ್ಲಕ್ಷ್ಯತನದ ಅವಧಿ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟು, ತಾವು ಪ್ರದರ್ಶಿಸುವ ವರ್ತನೆ, ತೊಡುವ ಬಟ್ಟೆಗಳು ಮತ್ತು ಇತರರೊಡನೆ ಇರುವ ಸಂಬಂಧಗಳು ಮತ್ತು ಇತರೆ ಸಂಗತಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಅಂದರೆ ತಮ್ಮ ವರ್ತನೆ ಬಗ್ಗೆ, ತಮ್ಮ ಬಟ್ಟೆಗಳ ಬಗ್ಗೆ, ತಮ್ಮ ಸಂಬಂಧಗಳ ಬಗ್ಗೆ, ಇತರೆ ಸಂಗತಿಗಳ ಬಗ್ಗೆ ಯಾವ ವಿಷಯವನ್ನು ಕೂಡ ಏನು ಮಾಡಲ್ಲ, ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಯಾವ ವಿಷಯವನ್ನು ಅವ್ರು ಏನು ಮಾಡ್ತವೆ, ಲೈಟಾಗಿ ತೊಗೊಳ್ತಾರೆ, ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ಈ ಒಂದು ಉತ್ತರ ಬಾಲ್ಯಾವಸ್ಥೆಯ ಅವಧಿಯನ್ನು ನಿರ್ಲಕ್ಷ್ಯತನದ ಅವಧಿ ಅಂತ ಹೇಳ್ತೀವಿ. ಒಂದು ಅಂಶಕ್ಕೆ 1 ಅಂಕ ಇದೆ, 2 ಅಂಶಕ್ಕೆ 2 ಅಂಕ ಕೊಡ್ತೀವಿ ಅಂತ ಹೇಳಿದಾವೆ. ಇದು ಬೋರ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್. ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕ ಸಿಗುತ್ತೆ. ಕ್ವಶನ್ ನಂಬರ್ 17ಗೆ ಹೋಗೋಣ. ನಾವು ಕ್ವಶನ್ ನಂಬರ್ 17 ನೋಡ್ಕೊಂಬೋಣ. 17 ನೋಡಿ, ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆ ಅಂದರೆ DPEP ಅಂತ ಹೇಳ್ತೀವಿ ನಾವು. ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆ ಕಾರ್ಯಕ್ರಮದ ಉದ್ದೇಶಗಳನ್ನು ಪಟ್ಟಿ ಮಾಡಿ. DPEP ಉದ್ದೇಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ಬಿಟ್ಟು, ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆಯನ್ನು ನಾವು ಇಂಗ್ಲೀಷಲ್ಲಿ DPEP ಅಂತೀವಿ. ಅದರ ಉದ್ದೇಶಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಕ್ವಶನ್ ನಂಬರ್ 17. ಆ 17 ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ನಿಮಗೆ ಅಲ್ಲೂ ಕೂಡ 2 ಅಂಕಗಳು ಲಭ್ಯ ಆಗೇ ಆಗುತ್ತೆ. ನೋಡಿ, ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆ DPEP ಉದ್ದೇಶಗಳು ಎಲ್ಲಿ ಇದೆ? ಔಪಚಾರಿಕ ಅಥವಾ ಇನ್ಯಾವುದೇ ಪರ್ಯಾಯ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಸೌಲಭ್ಯ ಮಾಡ್ತಕ್ಕಂಥದ್ದು. ಔಪಚಾರಿಕ ಅಥವಾ ಯಾವುದೇ ಪರ್ಯಾಯ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಏನು ಮಾಡಬೇಕು? ಸೌಲಭ್ಯವನ್ನು ಮಾಡಲೇಬೇಕು. ಫಸ್ಟ್ ಪಾಯಿಂಟು, ಪ್ರಾಥಮಿಕ ಶಾಲಾ ಹಂತದಲ್ಲಿ ಶಾಲೆ ಬಿಡುವ ಮಕ್ಕಳ ಪ್ರಮಾಣ ಕಡಿಮೆ ಮಾಡಬೇಕು. ಪ್ರಾಥಮಿಕ ಶಾಲಾ ಹಂತದಲ್ಲಿ ಶಾಲೆ ಬಿಡ್ತಕ್ಕಂಥ ಮಕ್ಕಳ ಪ್ರಮಾಣ ಕಡಿಮೆ ಮಾಡಬೇಕು. ಶಾಲೆ ಸೇರುವಾಗ ಸಾಧನೆ ಮಟ್ಟಕ್ಕಿಂತ 25% ಏನು ಮಾಡಬೇಕು? ಹೆಚ್ಚಿನ ಸಾಧನೆ ಮಾಡಬೇಕು. ಶಾಲೆ ಸೇರಬೇಕಾದ್ರೆ ಸಾಧನೆ ಎಷ್ಟಿತ್ತು, ಆಮೇಲೆ ಅದು ಒಂದು 25% ಹೆಚ್ಚಿನ ಸಾಧನೆಯನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು. ಮತ್ತು ಯಾವುದೇ ರೀತಿಯ ತಾರತಮ್ಯದ ಪ್ರಮಾಣವು 5%ಗಿಂತ ಕಡಿಮೆ ಇರಬೇಕು. ತಾರತಮ್ಯ ಮಾಡಬಾರ್ದು. ಇದ್ರೂ ಕೂಡ 5%ಗಿಂತ ಕಡಿಮೆ ಇರಬೇಕು ಅಂತಕ್ಕಂಥದ್ದು. ಇಲ್ಲಿ ಯಾವುದಾದ್ರೂ 2 ಅಂಶ ಅಂತ ಇದೆ, ಇಲ್ಲಿ 4 ಅಂಶ ಇದೆ. ಇದರಲ್ಲಿ ಯಾವುದಾದ್ರೂ 2 ಅಂಶ ಅಂತ ಇದೆ. 1 ಅಂಶಕ್ಕೆ 1 ಅಂಕ ಅಂತ ಇದೆ. ನೀವು 2 ಅಂಶ ಹಾಕೋದು ಕೂಡ ಏನಾಗುತ್ತೆ, ಅಂಕಗಳು ಸಿಗುತ್ತೆ. ನೀವು ಸೇಫ್ ಆಗಿರಬೇಕು ಅಂದರೆ 4 ಅಂಶಗಳನ್ನು ಹಾಕಿ ನಿಮಗೆ ಖಂಡಿತ ಏನಾಗುತ್ತೆ, 2 ಅಂಕಗಳು ಲಭ್ಯ ಆಗುತ್ತೆ. ಕೊನೆಯ ಪ್ರಶ್ನೆಗೆ ನಾವು ಹೋಗೋಣ. ಕ್ವಶನ್ ನಂಬರ್ 18 ಏನಿದೆ ಆ ಪ್ರಶ್ನೆ ನೋಡ್ಕೊಂಬಂದು ನಾವು ಆನ್ಸರ್ನ ಏನು ಮಾಡೋಣ, ಚರ್ಚೆ ಮಾಡೋಣ. ಕ್ವಶನ್ ನಂಬರ್ 18 ನೋಡ್ಕೊಳ್ಳೋಣ. ಮಕ್ಕಳು ತಮ್ಮ ಅನನ್ಯತೆಯನ್ನು ಶೋಧಿಸಲು ನೀವು ಹೇಗೆ ಸಹಾಯ ನೀಡುವಿರಿ? ಮಕ್ಕಳು ತಮ್ಮ ಅನನ್ಯತೆಯನ್ನು ಶೋಧನೆ ಮಾಡೋದಕ್ಕೆ ನೀವು ಅಂದರೆ ಶಿಕ್ಷಕರಾಗಿ ನೀವು ಹೇಗೆ ಸಹಾಯ ಮಾಡ್ತೀರಾ ಅಂತಕ್ಕಂಥದ್ದು ಈ ಒಂದು ವಿಡಿಯೋನ ಕೊನೆಯ ಪ್ರಶ್ನೆ. ಇದು 18 ನೋಡೋಣ. ಅದು ಏನು ಮಾಡ್ತೀವಿ, ಏನು ಸಹಾಯ ಮಾಡ್ತೀವಿ ಅಂದರೆ ಅನನ್ಯತೆಯನ್ನು ಗುರುತಿಸೋದಕ್ಕೆ ತರಗತಿಯಲ್ಲಿ ಶಿಕ್ಷಕರ ಜಾಗರೂಕ ಮೇಲುಸ್ತುವಾರಿಕೆಯ ಮೂಲಕ ಪಕ್ವತೆ ಹೊಂದುವಂತೆ ಮಾಡುವುದು. ಮೊದಲನೇ ಪಾಯಿಂಟು, ತರಗತಿಯಲ್ಲಿ ಶಿಕ್ಷಕರ ಜಾಗರೂಕ ಮೇಲುಸ್ತುವಾರಿಕೆಯ ಮೂಲಕ ಪಕ್ವತೆ ಹೊಂದುವಂತೆ ಮಾಡುವುದು. ಅಂದರೆ ಶಿಕ್ಷಕರು ಭಾಳ ಜಾಗರೂಕರಾಗಿ ಮೇಲುಸ್ತುವಾರಿಕೆಯನ್ನು ಮಾಡಬೇಕು. ಅದರ ಮೂಲಕ ಮಕ್ಕಳಿಗೇನಾಗುತ್ತೆ ಪಕ್ವತೆ ಅಂದರೆ ಹೊಂದುವಂತೆ ಮಾಡ್ತಕ್ಕಂಥದ್ದು ಅಂತ. ಆಮೇಲೆ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಅನನ್ಯತೆಯನ್ನು ಗುರುತಿಸುವುದು. ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಅನನ್ಯತೆಯನ್ನು ಗುರುತಿಸ್ತಕ್ಕಂಥದ್ದು ಕೂಡ ಮಾಡಬೇಕಾಗತ್ತೆ. ಮಕ್ಕಳ ಅನನ್ಯತೆಯನ್ನು ಹುಟ್ಟಿನಿಂದನೂ ಏನು ಮಾಡಬೇಕು, ಗೌರವಿಸಬೇಕು. ಸಂಸ್ಕೃತಿಯ ಸಂದರ್ಭಗಳಲ್ಲಿ ಪುನಃ ನೇಮಿಸುವಂತೆ ಮಾಡುವುದು ಅಂತಕ್ಕಂಥದ್ದಿದೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ.
ಸೂಕ್ತ 2 ಅಂಶಗಳಿಗೆ 2 ಅಂಕ ನೀಡಿ ಅಂತ ಇದೆ. ಇದು ಬೋರ್ಡಿಂದನೇ ಬಂದಿರತಕ್ಕಂಥ ಆನ್ಸರ್ಸನ್ನು ನಿಮ್ಮ ಜೊತೆ ಏನು ಮಾಡ್ತಾಯಿದ್ದೀನಿ, ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಇದನ್ನು ನೀವು ನೋಟ್ಸ್ ಮಾಡ್ಕೊಳ್ಳೇಬೇಕು, ನೆನಪಲ್ಲಿ ಇಟ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಬೋರ್ಡಿಂದ ಬಂದಿದೆ. ನಿಮಗೆ ಖಂಡಿತ ಏನಾಗುತ್ತೆ, ಇಲ್ಲಿ 2 ಅಂಕಗಳು ಲಭ್ಯ ಆಗುತ್ತೆ. ನಾನು ಹೀಗೆ 8 ಪ್ರಶ್ನೆಗಳನ್ನು ಏನು ಮಾಡಿದ್ದೀನಿ, ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. 8 ಪ್ರಶ್ನೆಗಳಲ್ಲಿ ನೀವು ಅಟೆಂಡ್ ಮಾಡುವಂಥದ್ದು ಎಷ್ಟು, 5 ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡ್ತೀರ. ಈ ಒಂದು ಕೀ ಆನ್ಸರ್ಸ್ ಏನಿದೆ ಅದು ಬೋರ್ಡಿಂದ ಬಂದಿದೆ ಅಂತ ಈಗಾಗಲೇ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನು ನೀವು ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮಿನೇಷನ್ ಅನೌನ್ಸ್ ಆಗಿದೆ, ತುಂಬ ಸಮೀಪ ಇದೆ ಅಂತ ಹೇಳಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಜನರಿಗೆ ಏನು ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂದರೆ ಹೊಸ ವಿಡಿಯೋಗಳು ನಿಮಗೇನಾಗುತ್ತೆ, ಅತಿ ಬೇಗ ಲಭ್ಯ ಆಗುತ್ತೆ. ನನ್ನ ಚಾನಲ್ ನೇಮ್ ವೈಸ್ ಅಪ್ ಮೋಟಿವ್ಸ್ ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಿದೆ. ನನ್ನ ಚಾನಲನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಎಲ್ಲರಿಗೂ ಸಹಾಯ ಸಿಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಧನ್ಯವಾದಗಳು.